ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಿಕ್ಷಣ ಸಚಿವರು ತಗೊಂಡಂತ ತೀರ್ಮಾನ ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಬದುಕು ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಐತಿಹಾಸಿಕವಾದಂತ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ತಗೊಂಡಿದೆ. ಕನ್ನಡ ಮಕ್ಕಳ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿಯ ಹೇರಿಕೆ, ಹಿಂದಿಯ ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುತ್ತಿತ್ತು ಅಂದ್ರೆ 2024ರಲ್ಲಿ ಒಂದು ಹಿಂದಿ ಸಬ್ಜೆಕ್ಟ್ ಇಂದ ಭಾಷೆಯಿಂದ ಸುಮಾರು 90,000 ಮಕ್ಕಳು SLCಯಲ್ಲಿ ಫೇಲ್ ಆದಂತದ್ದು. 2025ರಲ್ಲಿ 1,40,000 ಮಕ್ಕಳು ಒಂದು ಹಿಂದಿ ಭಾಷೆಯ ಸಬ್ಜೆಕ್ಟ್ ಇಂದ ಫೇಲ್ ಆದಂತದ್ದು. ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಂತ ಹಿಂದಿ ಭಾಷೆಯ ಒಂದು ಸಬ್ಜೆಕ್ಟ್ ಒಂದು ವರ್ಷ ನಮ್ಮ ಮಕ್ಕಳ ಭವಿಷ್ಯ ಹಿಂದೆ ಹೋಗ್ತಿದ್ದಂತ ಕಾಲ. ಬಹುಶಃ ನಿನ್ನೆ ತಗೊಂಡಂತ ಕರ್ನಾಟಕ ಸರ್ಕಾರ ತಗೊಂಡಂತ ತೀರ್ಮಾನ ಕನ್ನಡ ಮಕ್ಕಳ ಇಲ್ಲಿವರೆಗೂ ಏನು ಶಾಪಗ್ರಸ್ತರಾಗಿದ್ದಂತ ಮಕ್ಕಳ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನ, ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪನವ್ರನ್ನ ಕರ್ನಾಟಕದ ಕನ್ನಡಿಗರ, ಕನ್ನಡದ ಮಕ್ಕಳ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇಂಥ ತೀರ್ಮಾನ ಆಗಬೇಕು. ಯಾಕೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 27 ವರ್ಷಗಳಿಂದ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಕರ್ನಾಟಕದಲ್ಲಿ ಅನ್ನುವ ತೀರ್ಮಾನಕ್ಕೆ ನಾವು ಬಂದಂತದ್ದು. ನಿರಂತರವಾಗಿ ಆ ಚಳವಳಿಯನ್ನ ಮಾಡಿಕೊಂಡು ಬಂದಂತದ್ದು. ಈಗ ನಿನ್ನೆ ನಾನು ಸನ್ಮಾನ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರ ಹೇಳಿಕೆಯನ್ನ ಗಮನಿಸಿದೆ. ಅವರು ಹಿಂದಿ ಕಲಿಕೆಯನ್ನ ಕೈಬಿಟ್ಟ ಕಾರಣಕ್ಕೆ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ. ಯಾವ ಹಿಂದಿಯಿಂದ ಕನ್ನಡದ ಮಕ್ಕಳ ಭವಿಷ್ಯ ಹಸನಗೊಂಡಿಲ್ಲ, ಬದುಕನ್ನ ಹಿಂದಿ ಕಟ್ಕೊಟ್ಟಿಲ್ಲ, ಅದನ್ನ ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಹಿಂದಿಯ ಭಾರತ ಅಲ್ಲ, ಭಾಷಾ ಆಧಾರಗಳ ಮೇಲೆ ಭಾರತದ ಒಂದು ಒಕ್ಕೂಟ, ಭಾಷೆಗಳ ಒಳಗೊಂಡಂತದ್ದೇ ಒಂದು ರಾಜ್ಯಗಳು, ಆ ರಾಜ್ಯಗಳ ಒಕ್ಕೂಟವೇ ಭಾರತ ಅನ್ನೋದು ಪರಿಕಲ್ಪನೆ ಅಧ್ಯಕ್ಷರಿಗಿದ್ರೆ ಒಳ್ಳೆಯದು. ಮತ್ತೆ ಇವತ್ತು ಪಕ್ಕದ ಮಹಾರಾಷ್ಟ್ರವನ್ನ, ಅವ್ರದೇ ಸರ್ಕಾರ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅವ್ರದೇ ಸರ್ಕಾರ ಇದೆ. ಅಲ್ಲಿ ತ್ರಿಭಾಷಾ ಸೂತ್ರವನ್ನ ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತಂದ್ರಲ್ಲ, ಯಾಕೆ ಅವರಿಗೆ ಪಾಠ ಹೇಳಲಿಲ್ಲ ವಿಜೇಂದ್ರ ಅವರು? ಮತ್ತೆ ಅವರ ಪಕ್ಷದ ವರಿಷ್ಠರು ಯಾಕೆ ಪಾಠ ಹೇಳಲಿಲ್ಲ? ಕರ್ನಾಟಕದ ಮಕ್ಕಳ ಮೇಲೆ, ಇಂಥ ಭವಿಷ್ಯದ ಬದುಕಿನ ಮೇಲೆ ಬರೆ ಹಾಕುವಂತ ಹಿಂದಿಯನ್ನ ನೀವು ಸಮರ್ಥನೆ ಮಾಡ್ಕೊಳ್ಳೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಬಹುಶಃ ನನಗೆ ಅನ್ಸುತ್ತೆ ಇದು ವಿಜೇಂದ್ರ ಅವರ ಅಜೆಂಡಾ ಅಲ್ಲ, ಅವರ ಪಕ್ಷದ ಅಜೆಂಡಾ ಅಂತ ಅನ್ಸುತ್ತೆ. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಭಾರಿ ದೊಡ್ಡ ಕನ್ನಡದ ಅಭಿಮಾನ, ಕಾಳಜಿ, ಪ್ರೀತಿಯನ್ನ ಇಟ್ಕೊಂಡವರು, ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದಂತರು. ಅಂತವರ ಪುತ್ರ ವಿಜೇಂದ್ರ ಅವರಿಗೂ ಅದೇ ಕಾಳಜಿ, ಕಳಕಳಿ ಇರಬೇಕು ಹೊರತು ನೀವು ನಿಮ್ಮ ಪಕ್ಷದ ಅಜೆಂಡಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯವನ್ನ ಬಲಿ ಕೊಡಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನ ಇಡೀ ಕನ್ನಡಿಗರು ನಾವು ಅಭಿನಂದಿಸ್ತೀವಿ. ಹಾಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು. ಬೇಗ ದ್ವಿಭಾಷಾ ಸೂತ್ರವನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತದ್ದು ಆಗಬೇಕು. ಅದಕ್ಕಾಗಿ ನಮ್ಮ ಚಳವಳಿ ಮತ್ತೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ, ಇಡೀ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋ ಆಂದೋಲನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗುತ್ತೆ.